ಆಲ್ಮಂಡ್ ಮಟನ್ ಕರಿನ ಹೇಗೆ ಮಾಡಬೇಕು ಅನ್ನೋದನ್ನ ನೋಡ್ಕೊಂಡು ಆಲ್ಮಂಡ್ ಮಟನ್ ಕರಿ ಮಾಡೋದಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನ ಈಗ ನೋಡ್ಕೋಣ. 1/4 kg ಅಷ್ಟು ಬೋನ್ಲೆಸ್ಸು ಮಟನ್ ಪೀಸ್ನ ಚಿಕ್ಕದಾಗಿ ಒಡಿಸಿಕೊಂಡಿದ್ದೀನಿ. ಒಂದು ದೊಡ್ಡ ಸೈಜ್ ಈರುಳ್ಳಿನ ಚಾಪ್ ಮಾಡಿ ಇಟ್ಕೊಂಡಿರುವಂಥದ್ದು, 1 ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 25 ಬಾದಾಮಿನ ಚೆನ್ನಾಗಿ ನೀರಿನಲ್ಲಿ ನೆನೆಸಿ ಚಿಪ್ಪೆ ಸುಳ್ಳಿ ಇಟ್ಕೊಂಡಿರುವಂಥದ್ದು, 1/4 ಕಪ್ ಅಷ್ಟು ಅಡುಗೆ ಎಣ್ಣೆ, ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿಣ, 1 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ, 1 ಟೀ ಸ್ಪೂನು ಚಿಲ್ಲಿ ಪೌಡ್ರು, 1.5 ಟೀ ಸ್ಪೂನ್ ಅಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರು, ಒಂದು 20 ಗೋಡಂಬಿ, 3 ಏಲಕ್ಕಿ, 1 ಇಂಚಷ್ಟು ಚಕ್ಕೆ. ಮೊದಲನೇದಾಗಿ ಜಾರ್ಗೆ ಈಗ ಬಾದಾಮಿನ ಸೇರಿಸ್ಕೋಣ. ಒಂದು 5 ರಿಂದ 6 ಗೋಡಂಬಿ, 2 ಟೀ ಸ್ಪೂನ್ ಅಷ್ಟು ಮೊಸರನ್ನ ಸೇರಿಸ್ಕೊಂಬೋಣ. ಸೇರಿಸ್ಕೊಂಡಾದ್ಮೇಲೆ ಇದನ್ನ ಈಗ ಪೇಸ್ಟ್ ಮಾಡ್ಕೊಬೇಕು. ಒಮ್ಮೆ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಇದನ್ನ ಒಂದು ಸೈಡ್ ನಲ್ಲಿ ಹಾಕಿಟ್ಕೋಣ. ಸ್ಟವ್ ಮೇಲೆ ಕುಕ್ಕರ್ನ ತಗೊಂಡಿರುವಂತದ್ದು ಎಣ್ಣೆನ ಸೇರಿಸ್ಕೊಂತಾ ಇದ್ದೀನಿ. ಎಣ್ಣೆ ಈಗ ಬಿಸಿಯಾಗಿದ್ದಾಯ್ತು. ಏಲಕ್ಕಿ ಮತ್ತು ಚಕ್ಕೆನ ಸೇರಿಸ್ಕೊಂತಾ ಇರೋಂಥದ್ದು. ಇಟ್ಕೊಂಡಿದ್ದಂತ ಈರುಳ್ಳಿನ ಸೇರಿಸ್ಕೊಂಬೋಣ. ಡಾರ್ಕ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಣ. ಈರುಳ್ಳಿ ಫ್ರೈ ಆಗ್ತಾ ಅಂತಲೇ ಒಂಚೂರು ಉಪ್ಪನ್ನ ಸೇರಿಸ್ಕೊಂಥದ್ದು. ಬಹಳ ಅಂದ್ರೆ ಬಹಳ ಸುಲಭವಾಗಿ ಮಾಡ್ಕೊಬಹುದು. ಇದು ನೀವು ಕೂಡ ಒಮ್ಮೆ ಟ್ರೈ ಮಾಡ್ಕೊಳ್ಳಿ, ಅದ್ಭುತವಾಗಿರ್ತದೆ ಈ ಮಟನ್ ಕರಿ. ಒಂದು ಸರಿ ಈರುಳ್ಳಿ ಈ ರೀತಿ ಡಾರ್ಕ್ ಗೋಲ್ಡನ್ ಬ್ರೌನ್ ಆದ್ಮೇಲೆ ಈಗ ಇಟ್ಕೊಂಡಿದ್ದಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸ್ಕೊಂಥದ್ದು. ಇದು ಕೂಡ ಈಗ ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ. ಈಗ ಒಂಚೂರು ನೀರನ್ನ ಸೇರಿಸ್ಕೊಂಥದ್ದು. ನೀರನ್ನ ಸೇರಿಸ್ಕೊಂಡು ಆದ್ಮೇಲೆ ಎಲ್ಲ ಥರ ಪೌಡ್ರುಗಳನ್ನ ಹಾಕೊಂಡ್ಮೇಲೆ ಈ ರೀತಿ ಒಂದ್ಸರಿ ಕಲ್ಸ್ಕೋಣ. 1-2 ನಿಮಿಷ ಇದೇ ರೀತಿ ಇರಲಿ. ಒಂದು ಸಲ ಈ ರೀತಿ ಆಯಿಲ್ ಸಪ್ರೇಟ್ ಹಾಕಿ ಶುರು ಆದ್ಮೇಲೆ ಇಟ್ಕೊಂಡಿದ್ದಂಥ ಮಟನ್ನು ಕೂಡ ಈಗ ಸೇರಿಸ್ಕೊಂಬೋಣ. ಮಟನ್ನ ಸೇರಿಸಾದ್ಮೇಲೆ ಒಂಚೂರು ಇದಕ್ಕೆ ನೀರನ್ನ ಸೇರಿಸ್ಕೊಂತ ಇರೋದು. ನೀರನ್ನ ಸೇರಿಸ್ಕೊಂಡಾದ್ಮೇಲೆ ಎಲ್ಲ ಮಸಾಲೆಗಳು ಅದಕ್ಕೆ ಇಟ್ಕೊಳೋ ಥರ ತಿರ್ಸ್ಕೊಂಡಾದ್ಮೇಲೆ ಆಯಿಲ್ ಸಪ್ರೇಟ್ ಆಗೋವರೆಗೂ ಇದೇ ರೀತಿ ಮೀಡಿಯಮ್ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಆಗಲಿ. ಒಂದು ಸರಿ ಈ ರೀತಿ ಎಣ್ಣೆ ಸಪ್ರೇಟ್ ಹಾಕಿ ಶುರು ಆದಮೇಲೆ ಇಟ್ಕೊಂಡಿದ್ದಂಥ ಮೊಸರನ್ನ ಸೇರಿಸ್ಕೊಂಬಿಡಿ. ಮೊಸರನ್ನ ಸೇರಿಸ್ಕೊಂಡಾದ್ಮೇಲೆ ಪೂರ್ತಿಯಾಗಿ ಒಂದ್ಸರಿ ಕಲ್ಸ್ಕೊಂಬೋಣ. ಈಗ ಎಣ್ಣೆ ಸಪ್ರೇಟ್ ಆಗೋವರೆಗೂ ಇದರ ಮೇಲೆ ಇದೇ ರೀತಿ ಲಿಡ್ ಕ್ಲೋಸ್ ಮಾಡಿ ಇಟ್ಕೊಂಬೋಣ. ಎಣ್ಣೆ ಈಗ ಸಪ್ರೇಟ್ ಆಗಿದ್ದಾಯ್ತು. ಈಗ ಇದೇ ಹಂತದಲ್ಲೇ ಬಾದಾಮಿನ ರುಬ್ಕೊಂಡು ಇಟ್ಕೊಂಡಿದ್ದಂತಲ್ಲೇ ಅದಲ್ಲೇ 2 ಕಪ್ ಅಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ತಿರ್ಸ್ಕೊಂಡಾದ್ಮೇಲೆ ನಿಮಗೆ ಯಾವ ಪ್ರಮಾಣದಲ್ಲಿ ನೀರು ಬೇಕು ಅನ್ನೋದನ್ನ ನೋಡ್ಕೊಳ್ಳಿ. ಕನ್ಸಿಸ್ಟೆನ್ಸಿ ಉಪ್ಪು ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕನಷ್ಟು ಉಪ್ಪನ್ನ ಈಗ ಸೇರಿಸ್ಕೊಂಡಿದ್ದೀನಿ. ಕೊನೆಯದಾಗಿ ಗೋಡಂಬಿನ ಕೂಡ ಸೇರಿಸ್ಕೊಂಡಿರುವಂಥದ್ದು. ಸೇರಿಸ್ಕೊಂಡಾದ್ಮೇಲೆ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಕ್ಲೋಸ್ ಮಾಡಿಕೊಂಡು ಸುಮಾರು 3 ವಿಸಿಲ್ ಬರೋವರೆಗೂ ಇಟ್ಕೊಂಬೋಣ. 4 ವಿಸಿಲ್ಲು ಬಂದಿದ್ದಾಯ್ತು. ಈಗ ಇದನ್ನ ಪ್ರೆಷರ್ ಹೋಗೋದಕ್ಕೆ ಹಾಗೆ ಬಿಟ್ಕೋಣ. ಸ್ಟವ್ನ ಟರ್ನ್ ಆಫ್ ಮಾಡಿಕೊಂಡು ಇದೀಗ ಕಂಪ್ಲೀಟ್ ಆಗಿ ಪ್ರೆಷರ್ ಹೋಗ್ಬಿಡಿ. ಈಗ ಪ್ರೆಷರು ಕಂಪ್ಲೀಟ್ ಆಗಿ ಹೋಗಿದೆ. ಓಪನ್ ಮಾಡ್ಕೋಣ. ಓಪನ್ ಮಾಡಾದ್ಮೇಲೆ ಒಂದ್ಸರಿ ಕಲ್ಸ್ಕೊಂಬಿಡಿ. ಒಂಚೂರು ಇದು ಕುದಿಲಿ. ವಾಟರ್ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ನಿಮ್ಗೆ ಯಾಕೆ ಬೇಕೋ ಆಗ ಸೇರಿಸ್ಕೊಬೋದು. ಈಗ ಚೆನ್ನಾಗಿ ಕುದಿತಾ ಇದಲ್ಲ, ಈಗ ಇದೇ ಹಂತದಲ್ಲೇ ಕೊತ್ತಂಬರಿನ ಸೇರಿಸ್ಕೊಂಬೋಣ. 1-2 ರಿಂದ 3 ನಿಮಿಷ ಇದೇ ರೀತಿ ಚೆನ್ನಾಗಿ ಬಾಯ್ಲ್ ಆಗಲಿ. ಈಗ ಸ್ಟವ್ನ ಟರ್ನ್ ಆಫ್ ಮಾಡ್ಕೊಂಬೋಣ. ಒಂದು 10 ರಿಂದ 15 ನಿಮಿಷ ಇದೇ ರೀತಿ ಚೆನ್ನಾಗಿ ಸೆಟ್ ಆಗೋಗ್ಬಿಡ್ಲಿ. ಭಾಳ ಸುಲಭವಾಗಿ ಮತ್ತು ಭಾಳ ಟೇಸ್ಟಿಯಾಗಿ ಮಾಡ್ಕೊಬೋದಂತ ಈ ನಾನ್ ವೆಜ್ ಸಾರನ್ನ ಹೇಗಿದೆ ಅಂತ ಇವತ್ತು ನೋಡ್ತೀನಿ. ಮೊದಲನೇದಾಗಿ ಇದನ್ನು ಚೆನ್ನಾಗಿ ರೀತಿ ಇದು ಮಾಡಿಕೊಂಡು ಮುದ್ದೆಗಂತೂ ಸಾರು ತುಂಬ ಚೆನ್ನಾಗಿದೆ, ಚೆನ್ನಾಗಿ ಬಾಯ್ಲ್ ಆಗಿದೆ. ನೀವು ಕೂಡ ಮಾಡಿಕೊಂಡು ಟೇಸ್ಟ್ ಮಾಡಿ, ಸೂಪರ್ಬ್ ಆಗಿದೆ.